ಮೀಡಿಯಾದವರು ಸ್ವಲ್ಪ ಮಾಂಸಾಹಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ಬಿಡಿ ಬೆಳಕು ಬಿಡ್ರಪ್ಪ ಹೇಳಿ ಸರ್. ಒಟ್ಟಾರೆ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಆಹಾರದ ವಿಚಾರದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಎಲ್ಲರೂ ಕೂಡ ಬಹುಸಂಖ್ಯಾತರಿರ್ತಕ್ಕಂಥ ರಾಜ್ಯ ಮತ್ತು ದೇಶದಲ್ಲಿ ಮಾಂಸಾಹಾರ ಸೇವಿಗಳು, ಆದ್ದರಿಂದ ಈ ಹೊಸ ಸಂಸ್ಕೃತಿಗೆ ಇಲ್ಲಿಂದ ಆರಂಭ ಮಾಡಬೇಕು ಅಂತೇಳಿ ಈ ವಿಚಾರಗಳನ್ನ ಇಟ್ಕೊಂಡು ಸಾಮಾಜಿಕ ಸಂಘಟನೆಗಳೆಲ್ಲ ನಿಮ್ಮ ಮುಂದೆ ಬಂದು ಪ್ರಸ್ತಾಪ ಇಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಹೇಳಿ ಸರ್. ಖಂಡಿತವಾಗಿಯೂ ಉಡುಪು, ಆಹಾರ ಇವೆಲ್ಲವೂ ಸಹಿತ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು. ಜೊತೆಗೆ ವೈಯಕ್ತಿಕವಾಗಿರ್ತಕ್ಕಂಥ ನಿರ್ಧಾರ, ಯಾವ ಉಡುಪನ್ನು ಹಾಕ್ಕೋಬೇಕು, ಯಾವ ಭಾಷೆಯನ್ನು ಮಾತನಾಡಬೇಕು, ಭಾಷೆ ಅಂತಕ್ಕಂಥದ್ದು ಒಂದು ಸ್ಥಳೀಯವಾದಾಗ ಅದಕ್ಕೆ ಭಾಷೆಗೆ ಗೌರವ ಕೊಡ್ತಕ್ಕಂಥದ್ದು, ಯಾವ ಆಹಾರವನ್ನು ಸ್ವೀಕರಣೆ ಮಾಡಬೇಕು, ಇವೆಲ್ಲವೂ ಸಹಿತ ಆ ಹಿನ್ನೆಲೆ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಇರುತ್ತೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಸಹಿತ ನಾವು ಗೌರವವನ್ನು ಕೊಡ್ತೀವಿ. ಆದರೆ ಸಾಹಿತ್ಯ ಪರಿಷತ್ತು ಕೆಲವು ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು, ನಾನು ಏಕ ವ್ಯಕ್ತಿಯಾಗಿ ನಾನು ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ತಮಗೆ ಗೊತ್ತಿದೆ ಏನಂದರೆ ಸಾಹಿತ್ಯೇತರರು ಸಹಿತ ಅಧ್ಯಕ್ಷರಾಗಬೇಕು ಅನ್ನುವಂಥದ್ದು ಬಂದಾಗ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಹೌದು ಸರ್, ಇದು ಚರ್ಚೆಯಲ್ಲಿದೆ, ಇಲ್ಲೂ ಸಹಿತ ಚರ್ಚೆ ಆಗುತ್ತೆ. ಆದರೆ ಇದರ ಬಗ್ಗೆ ನಿರ್ಣಯವನ್ನು ತಗೋಬೇಕಾಗಿದ್ದು ಕಾರ್ಯಕಾರಿ ಸಮಿತಿ. ಈ ಕಾರ್ಯಕಾರಿ ಸಮಿತಿಯಲ್ಲಿ ಈ ಥರ ನಮ್ಮ ಮಂಡ್ಯದ ಜನ ನಮಗೆ ಹೇಳಿದ್ದಾರೆ, ಏನು ಮಾಡೋಣ ಅನ್ನುವಂಥದ್ದು ನಾವು ಹೇಳ್ಬೋದು. ಜೊತೆಗೆ ಈಗ ಮೀಟಿಂಗ್ ಇದೆ, ಮೀಟಿಂಗಲ್ಲಿ ಕಾರ್ಯಕಾರಿ ಸಮಿತಿ ಈಗ ಏನಂದರೆ ಮಾನ್ಯ ಉಸ್ತುವಾರಿ ಸಚಿವರಿದ್ದಾರೆ, ಆಮೇಲೆ ಆಹಾರಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅವ್ರದ್ದು ಅಭಿಪ್ರಾಯ ತೊಗೊಂಡು ಅವ್ರು ಎದುರುಗಡೆ ಮಾಡಿದಾಗ ನಾವೆಲ್ಲ ಒಟ್ಟಿಗೆ ಸೇರಿ ಅಧ್ಯಕ್ಷ ಸಮ್ಮತಿ ಇದೆಯಾ ಮಾಂಸಾಹಾರ ಅಡುಗೆ ನಾನು ಅಂತಕ್ಕೆ ಇಲ್ಲಿ ಯಾವುದೂ ಪರಿಗಣನೆ ಬರಲ್ಲ. ವೈಯಕ್ತಿಕವಾಗಿ ಅಭಿಪ್ರಾಯ ನಾನು ಹೇಳಿದ್ನಲ್ಲ, ನಾನೇನು ಹೇಳಿದೆ ಅಂದರೆ ನೋಡಿ ಸರ್, ನಾನೇನು ಹೇಳಿದೆ ಅಂದರೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ನಮ್ಮದು ಬಹು ಸಂಸ್ಕೃತಿಯನ್ನು ಗೌರವಿಸ್ತಕ್ಕಂಥ ವ್ಯಕ್ತಿ. ನಾನು ನಿಮಗೇನು ಹೇಳ್ತೀನಿ ಸರ್, ಈಗ ಒಂದು ನಿಮಿಷ ಸರ್, ನಾನು ಅದನ್ನು ಮಾತಾಡ್ತೇನೆ. ಶಿಶುನಾಳ ಶರೀಫರನ್ನು ಸಂತ ಶಿಶುನಾಳ ಶರೀಫರನ್ನಾಗಿ ಮಾಡಿರ್ತಕ್ಕಂಥದ್ದು ಗೋವಿಂದ ಭಟ್ರು ನನ್ನ ಮುತ್ತಜ್ಜ. ಅವರ ಆಹಾರ ಪದ್ಧತಿನೇ ಬೇರೆ ಇತ್ತು, ಇವರ ಆಹಾರ ಪದ್ಧತಿನೇ ಬೇರೆ ಇತ್ತು, ಒಪ್ಪಿಕೊಂಡು ಬಂದಿರತಕ್ಕಂಥ. ಹಾಗಾಗಿ ವೈಯಕ್ತಿಕವಾಗಿ ನಾನೇನೇ ಹೇಳಿದ್ರು ಸಹಿತ ಕಾರ್ಯಕಾರಿ ಸಮಿತಿ ಅಂತಿಮ ನಿರ್ಧಾರ ಆಗುತ್ತೆ. ಅದರ ಬಗ್ಗೆ ಅಲ್ಲ, ಇದಕ್ಕೆ ಹಣ ಏನಾರು ಜಾಸ್ತಿ ಖರ್ಚಾಗುತ್ತೆ ಅಂತ ಮಾಡ್ತಾ ಇಲ್ಲ. ನನಗೆ ನೀವು ಅವ್ರ ಬಗ್ಗೆ ಹಣದ ವಿಚಾರ ನನಗೆ